ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿರುವ ಪರಪ್ಪನ ಅಗ್ರಹಾರದ ಬಗ್ಗೆ ಒಂದಲ್ಲ ಒಂದು ಸುದ್ದಿಗಳು ಆಗಾಗ ಕೇಳೋದಕ್ಕೆ ಸಿಗುತ್ತೆ. ನಿನ್ನೆ ತಾನೇ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜೈಲಧಿಕಾರಿಗಳ ಮೇಲೆ ಯಾವ ರೀತಿ ಆರೋಪ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಿದ್ವಿ. ಅದಾದ ಬಳಿಕ ಈಗ ಮತ್ತೊಂದು ಸುದ್ದಿ ಪರಪ್ಪನ ಅಗ್ರಹಾರದಿಂದ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಲು ಸಾಲು ಕರ್ಮಕಾಂಡ. ಜೈಲಲ್ಲಿರೋ ಕೆಲ ರೌಡಿಗಳ ಮೇಲೆ ಅಧಿಕಾರಿಗಳ ಕಣ್ಣಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಲು ಸಾಲು ಕರ್ಮಕಾಂಡ. ಜೈಲಲ್ಲಿರುವ ಕೆಲ ರೌಡಿಗಳ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರಂತೆ. ಕಾರಣ ಅವರಿಗಿರುವಂತಹ ಪ್ರಭಾವ ಬೀರಿ ತಮಗಿಷ್ಟದ ಬ್ಯಾರಕ್ ಪಡೆಯೋದಕ್ಕೆ ರೌಡಿಗಳು ಹವಾ ಮೇಂಟೈನ್ ಮಾಡ್ತಿದ್ದಾರಂತೆ. ತಮ್ಮದೇ ಜಾಲ ಸೃಷ್ಟಿ ಮಾಡಿಕೊಂಡು ತಮಗಿಷ್ಟದ ಬ್ಯಾರಕ್ನಲ್ಲಿ ಇರಬೇಕು ಅಂತ ಹೇಳಿ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಕೈದಿಗಳ ಮೇಲೆ ಈಗ ಜೈಲಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಯಾರಿಗೂ ಕೂಡ ಆ ರೀತಿ ತಾವು ಇಷ್ಟಪಟ್ಟಂಗೆ ತಾವಿರುವಂತಹ ಬ್ಯಾರಕ್ ಬಿಟ್ಟು ಬೇರೆ ಕಡೆ ಇರಬೇಕು ಅಂತ ಆಸೆ ಪಟ್ರೆಲ್ಲ ಕೊಡಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಕ್ರಮಗಳನ್ನ ಜೈಲಧಿಕಾರಿಗಳು ಕೈಗೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಅಟ್ ಪ್ರೆಸೆಂಟ್ ಇರುವಂತಹ ಕೈದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಷ್ಟು ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾ ಇದೆ ನೋಡಿ. ಇಷ್ಟು ದಿನಗಳ ಕಾಲ ಐಷಾರಾಮಿ ಜೀವನ ಆಯಿತು, ಮೊಬೈಲ್ ಫೋನ್ ಗಾಂಜಾ ಹಿಂಗೆಲ್ಲ ಸಪ್ಲೈ ಆಗ್ತಾ ಇತ್ತು ಅಂತ. ಇಷ್ಟೆಲ್ಲ ಆದ ಬಳಿಕ ಇದಕ್ಕೆಲ್ಲ ಕಡಿವಾಣ ಹಾಕುವಂತಹ ಪ್ರಯತ್ನಗಳು ಆಯಿತು ಅಂತ ಅಂದುಕೊಳ್ಳುವ ಹೊತ್ತಿಗೆ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ತಮಗಿರುವಂತಹ ಪ್ರಭಾವ ಬಳಸ್ಕೊಂಡು ತಾವೇ ಒಂದು ಗ್ಯಾಂಗ್ ಅನ್ನ ಸೃಷ್ಟಿ ಮಾಡಿಕೊಂಡು ಅದರಿಂದ ತಮಗೆ ಬೇಕಾಗಿರುವಂತಹ ಬ್ಯಾರಕ್ನಲ್ಲಿ ಅಷ್ಟು ಜನ ಒಟ್ಟಾಗಿರಬೇಕು ಅನ್ನುವಂಥ ಪ್ಲಾನಿಂಗ್ ಅಂತೆ. ಹಾಗೆಲ್ಲ ಮಾಡಕ್ಕೆ ಬಿಡಲ್ಲ ನಾವು ಅಂತ ಹೇಳಿ ಜೈಲಧಿಕಾರಿಗಳು ಅದನ್ನೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.